मंगलम जैन धर्मोस्तु मंगलम। अहिंसा परमो धर्म की जय। देवादिदेव श्री ऋषभदेव भगवान की जय। देवादिदेव श्री अनंतनाथ भगवान की जय। देवादिदेव श्री महावीर भगवान की जय। आचार्य गुरुवर कुंद कुंद भगवान की जय। परम पूज्य संत शिरोमणि आचार्य भगवान विद्यासागर जी महाराज की जय। परम पूज्य आचार्य समय सागर जी महाराज की जय। परम पूज्य मुनि श्री नियम सागर जी महाराज की जय। परम पूज्य मुन्नूरेंटು पाय सागर जी महाराज की जय। नमोस्तु महाराज जी, नमोस्तु। ಪೂಜ್ಯರು ಪೂಜಕರು ಎರಡು ಭೇದ ಇದೆ. ಯಾರು ಪೂಜ್ಯರಿದ್ದಾರ ಅವರನ್ನ, ಯಾರು ಪೂಜ್ಯರಾಗಿಲ್ಲ ಅವರಿಲ್ಲ ಅವರನ್ನು ಪೂಜೆ ಮಾಡ್ತಾರೆ. ಗೊತ್ತಾಗ್ತಾ ನಿಮಗೆ? ನೀವು ಪೂಜ್ಯರಾಗಿರ ಈಗ? ಇಲ್ಲಲ್ಲ? ಹಾಗಾದ ವಿಚಾರ ಐತೆ ಇಲ್ಲ? ಇದೆ ಮಹಾರಾಜ್. ಏನು ನಮ್ದೇನು ವಿಚಾರ ಇಲ್ಲ ಮಾಡೋದು. ನೀವು ಹೇಳ್ತೀವಂತ ಬೇಕಾದ್ರೆ ಮತ್ತಾಯ್ಬಿಡೋ, ನಮಗೇನು ಈಗ ಹೆಂಗೈತೆ ಹಂಗೆ ಇರಲಿ ಬಿಡ್ರಿ. ಆದರೆ ನಾವು ಪೂಜ್ಯರು ಎಲ್ಲಿ ತಕ್ಕ ಆಗಲ್ಲ ಅಲ್ಲಿ ತಕ್ಕ ನಾವು ಆರಾಧನೆ ಎಲ್ಲಿ ತಕ್ಕ ಆರಾಧ್ಯರು ಭಗವಂತರು ಪಂಚಪರಮೇಷ್ಠಿ ನವದೇವತ ಅನಂತ ಸಿದ್ಧ ಪರಮೇಷ್ಠಿಗಳು ಅದರಲ್ಲೇ ಬಂದರು. 24 ತೀರ್ಥಂಕರು ಬಂದರು. ಆಮೇಲೆ ಇವರೆಲ್ಲರೂ ನಮ್ಮ ಆರಾಧ್ಯರೇ. ಆ ಆರಾಧ್ಯರನ್ನು ನಾವೆಲ್ಲ ಬಾಕಿ ಉಳಿದವರೆಲ್ಲ ಸಂಸಾರದಲ್ಲಿರೋ ಜೀವಾತ್ಮರು 4 ಗತಿಯಲ್ಲಿರೋರು ಅವರು ಆರಾಧಕರಿದ್ದಾರೆ. ಏನಿದ್ದಾರೆ? ಆರಾಧಕರು ಅಂತಂದರೆ ಅವರ ಗುಣಗಳನ್ನು ಸ್ಮರಣೆ ಮಾಡಿ ಅವರಿಗೆ ನಾವು ನಮ್ಮ ಜೀವನವನ್ನೆಲ್ಲ ಸಮರ್ಪಣೆ ಮಾಡಿ ಅವರಿಗೆ ಶ್ರದ್ಧೆ ಭಕ್ತಿಯಿಂದ 2 ಥರ ಪೂಜೆ ಬರ್ತದೆ, ಆರಾಧನೆ ಬರುತ್ತೆ. ಒಂದು ಭಾವ ಪೂಜೆ, ಇನ್ನೊಂದು ದ್ರವ್ಯ ಪೂಜೆ. ದ್ರವ್ಯ ಪೂಜೆಯನ್ನು ಮುನಿಗಳು ಮಾಡ್ತಾರೆ, ಶ್ರಾವಕರು ಮಾಡ್ತಾರೆ. ಏನು ಮಾಡ್ತಾರೆ? ಆದರೆ ಭಾವ ಪೂಜೆನೂ ಶ್ರಾವಕರಲ್ಲೂ ಇರ್ತದೆ, ಮುನಿಗಳಲ್ಲೂ ಇರ್ತದೆ. ಆದರೆ ಮುನಿಗಳು ದ್ರವ್ಯ ಪೂಜೆ ಈ ದ್ರವ್ಯಗಳನ್ನೆಲ್ಲ ತಗೊಳ್ಳಲ್ಲ. ಗ್ರಂಥದಲ್ಲಿ ಬರ್ತದೆ, ಹಿಂಗೆ ಕೈ ಮುಗಿಯೋದು, ನಮಸ್ಕಾರ ಮಾಡೋದು, ಭಗವಂತರ ಸ್ತುತಿ ಮಾಡೋದು, ಸ್ತೋತ್ರ ಮಾಡೋದು, ಅದು ಕೂಡ ಭಾವ ಪೂಜೆಯಲ್ಲಿ ಬರ್ತದೆ, ಅಲ್ಲ ದ್ರವ್ಯ ಪೂಜೆಯಲ್ಲಿ ಬರ್ತದೆ. ಅದರ ಜೊತೆಗೆ ನನಗೂ ಈ ಪೂಜೆಯನ್ನು ಯಾಕಾಗಿ ಮಾಡಬೇಕು? ಏನು ಯಾಕಾಗಿ ಮಾಡ್ಬೇಕ್ರಿ? ಮೋಕ್ಷ ಪ್ರಾಪ್ತಿ. ನೋಡ್ರಿ, ಇದು ಬಹಳ ಮಹತ್ವಪೂರ್ಣ. ಪೂಜೆ ನಾನು ಯಾಕಾಗಿ ಮಾಡಬೇಕು? ಪೂಜ್ಯರನ್ನ ಆರಾಧನೆ ಮಾಡಿ ಮಾಡಿ ನಾನು ಒಂದು ದಿನ ಆರಾಧ್ಯನಾಗಬೇಕು. ಏನಾಗಬೇಕು? ಭಗವಂತರ ಭಕ್ತಿ ಮಾಡಿ 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 ಒಂದು ದಿನ ಭಗವಂತರಾಗಬೇಕು. ನಾವು ಈ ಪೂಜಾ ಧರ್ಮ ಮಾಡೋ ಉದ್ದೇಶ ಏನಂತಂದ್ರೆ ನಾವು ಒಂದು ದಿನ ಭಗವಂತನಾಗಬೇಕು.
ನನಗೂ ಮೋಕ್ಷಕ್ಕೆ ಹೋಗಬೇಕು, ಒಂದೇ ತದ್ಗುಣ ಲಬ್ಧೆ. ನಾನು ತಮ್ಮ ಗುಣಕ್ಕಿಂತ ಗುಣಕ್ಕೆ ನಮಸ್ಕಾರ ಮಾಡ್ತೀನಿ. ಗುಣಗಳಿಗೆ, ಯಾವುದಕ್ಕೆ? ವ್ಯಕ್ತಿಗಲ್ಲ, ಏನಲ್ಲ. ಆದರೆ ಒಂದು ಏನಂತಂದರೆ ದ್ರವ್ಯ ಗುಣಾಶ್ರಿತವಾಗಿ ಇರ್ತದೆ. ಯಾವ ಆಶ್ರಿತವಾಗಿರುತ್ತೆ? ನಿಮ್ಗೆ ಅರ್ಥ ಆಯ್ತಾ? ದ್ರವ್ಯ ಆಶ್ರಿತವಾಗಿರ್ತದೆ, ಗುಣಾಶ್ರಿತವಾಗಿರ್ತದೆ. ಗುಣ ಯಾವುದಕ್ಕಂತಾರಂತಂದರೆ ದ್ರವ್ಯಗಳ ಪ್ರತಿಯೊಂದು ಭಾಗದಲ್ಲೂ ಕಂಡು ಬರ್ತದೆ. ಆ ಗುಣ ಪ್ರತಿಯೊಂದು ಭಾಗದಲ್ಲೂ ಇರ್ತದೆ. ದ್ರವ್ಯ ಯಾವುದಕ್ಕಂತಾರೆ ಹಂಗಾದ್ರೆ? ಗುಣಗಳ ಸಮೂಹಕ್ಕೆ ದ್ರವ್ಯ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಅದು ಹೇಗೆ ಅಂದರೆ ನಿಮಗೊಂದು ಎಕ್ಸಾಂಪಲ್ ಕೊಡೋಣ. ನೀವು ಕಲ್ಲು ಸಕ್ಕರೆಯ ಹಳಿ ಗೊತ್ತಲ್ಲ? ಅದರಲ್ಲಿ ಸಿಹಿ ಎಲ್ಲರೂ ಒಂದು ಕಡೆ ಇದೆಯಾ? ಅದನ್ನು ಬೇರೆ ಮಾಡೋಕ್ಕಾಗ್ತದ? ಸಿಹಿ ಬೇರೆ ಮಾಡಿ ಕಲ್ಲು ಸಕ್ಕರೆ ಹಳಿ ಬೇರೆ ಮಾಡ್ಬೋದಾ? ಇಲ್ಲ. ಹಾಗೆ ಈ ಗುಣಗಳ ಆರಾಧನೆ ಮಾಡ್ತಾ ಇದ್ದೀವಿ. ತಮ್ಮ ಗುಣಗಳಿಗೆ ಈ ಶರೀರದ ಆಶ್ರಿತ ಆಗಿ ಗುಣಗಳಿದಾವಂದರೆ ಇದು ಕೂಡ ಪೂಜ್ಯ ಆಗ್ತದೆ. ನಾವು ಆರಾಧನೆ ಮಾಡ್ತೀವಿ. ವಿಶೇಷವಾಗಿ ಮುನಿಗಳು ಭಾವ ಪೂಜೆ ಮಾಡ್ತಾರೆ. ಶ್ರಾವಕರು ಏನು ಮಾಡ್ತಾರೆ? ದ್ರವ್ಯ ಪೂಜೆ ಮಾಡ್ತಾರೆ. ಏನು ಮಾಡ್ತಾರೆ ಗೊತ್ತಾಯ್ತಾ? ಪೂಜ್ಯರನ್ನಷ್ಟೇ ಆರಾಧನೆ ಮಾಡಬೇಕು. ಯಾರು ಪೂಜ್ಯರಿಲ್ಲ ಅವ್ರನ್ನ ನಾವು ಎಂದೂ ಆರಾಧನೆ ಮಾಡಬಾರ್ದು. ಯಾಕೆಂದರೆ ನಾವು ಅವರ ಗುಣಗಳ ಪ್ರಾಪ್ತಿಗಾಗಿ ಮಾಡ್ತಾ ಇದ್ದೀವಿ. ಅವರಲ್ಲೇ ಗುಣ ಇಲ್ಲ ಅಂದರೆ ನಾವ್ಯಾಕೆ ಅವ್ರನ್ನ ಆರಾಧನೆ ಮಾಡೋದು? ನಮಗಿಷ್ಟನೇ ಪಂಚಪರಮೇಷ್ಠಿಗಳು, ನವದೇವತ ಅಂದರೆ ಯಾವ? ಅರಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವಸಾಧು, ಜಿನಧರ್ಮ, ಜಿನಾಗಮ, ಜಿನ ಚೈತ್ಯ ಅಂದರೆ ಜಿನ ಚೈತ್ಯ ಅಂತಂದರೆ ಭಗವಂತರು, ಜಿನ ಚೈತ್ಯಾಲಯ ಅಂತಂದರೆ ಮಂದಿರ. ಇವು ನಮಗೆ ಪೂಜ್ಯರು. ಯಾರು? ಎಲ್ಲ ಇವರಲ್ಲಿ ಅನಂತ ಸಿದ್ಧ ಪರಮೇಶ್ವರಿ. ನೀವು ನಂದೀಶ್ವರ ಪೂಜೆ ಮಾಡಿರಿ, ಅಷ್ಟಾನಿಕ ಪರ್ವ ಮಾಡಿರಿ, ದಶಲಕ್ಷಣ ಮಾಡಿರಿ, ಯಾವ ನೋಂಪಿ ಮಾಡಿರಿ, ಎಲ್ಲ ಷೋಡಶಕಾರಣ ಮಾಡಿರಿ, ದಶಲಕ್ಷಣ ಮಾಡಿರಿ, ಎಲ್ಲ ಇದರಿಂದನೇ. ಇದನ್ನು ಬಿಟ್ಟು ಬೇರೆ ಯಾವುದು ಈ ಜಗತ್ತಿಗೆ ನಮಗಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಅವರಷ್ಟನ್ನೇ ನಾವು ಆರಾಧನೆ ಮಾಡಬೇಕು. ಯಾಕೆ ಅಂತಂದರೆ ಆ ಗುಣಗಳ ಪ್ರಾಪ್ತಿಗಾಗಿ. ಯಾತಕ್ಕಾಗಿ? ಅವರಲ್ಲಿದ್ದಂಥ ಗುಣ ನನ್ನಲ್ಲೂ ಪ್ರಕಟವಾಗಲಿ ಅಂತೇಳಿ ನಾವು ದ್ರವ್ಯ ಏರಿಸ್ತೀವಿ. ದ್ರವ್ಯ ಏರಿಸಾಗ ಈಗ ನೋಡ್ರಿ ಬಹಳ ಮಹತ್ವಪೂರ್ಣ ಐತೆ. ನಿಮ್ಮಲ್ಲಿ ಏನಾಗಿದೆ ಅಂದರೆ ದಕ್ಷಿಣ ಭಾರತದಲ್ಲಿ ಎಲ್ಲೋ ಅಪ್ಪಿತಪ್ಪಿ ಕೆಲವು ಶ್ರಾವಕರು ಪೂಜೆ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಮತ್ತು ಅಪ್ಪಿತಪ್ಪು ಒಬ್ಬರೋ ಇಬ್ಬರು ಪುರೋಹಿತರೇನು ಪೂಜೆ ಮಾಡ್ತಾರಲ್ಲ, ಬಾಕಿ 100ಕ್ಕೆ 90 ಭಾಗ ಅಂತೂ ಯಾರೂ ದಕ್ಷಿಣ ಭಾರತದಲ್ಲಿ ಮಂದಿರದಲ್ಲಿ ಪೂಜೆನೇ ಮಾಡಲ್ಲ. ಪೂಜೆಯ ಒಂದು ಅಂಗ ಮಾಡ್ತಾರೆ. ಹೆಂಗೆ ನಿಮ್ಗೆ ಅದನ್ನು ತಿಳಿಸಿ ಹೇಳ್ತಾರೆ. ಒಂದು ನಾಳಿನ ಶಿಬಿರದಲ್ಲಿ ಪೂಜೆಯ ಒಂದು ಅಂಗ ಅಭಿಷೇಕ. ಅಭಿಷೇಕ ಪೂಜೆ ಅಲ್ಲ, ಏನಲ್ಲ. ನಿಮ್ಮದೇನು ಮಹಾಪೂಜೆ ಆಗಿತ್ತು ಅಂದ್ಬಿಟ್ರಿ, ಸಾಂಡ್ರಬೋದು ಮಹಾಪೂಜೆ ಅಂತ ಅಂದ್ಬಿಟ್ರೆ ಅದು ಪೂಜೆ ಅಲ್ಲ. ಪೂಜೆ ಒಂದು ಅಂಗ. ಒಂದು ಅಂಗ ಅಂದ್ರೆ ಗೊತ್ತಾ ನಿಮಗಿದೊಂದು ಕೈ, 2 ಕೈ, 2 ಕಾಲು, ಮಸ್ತಕ, ಎದೆ, ಬೆನ್ನು, ಇದೆಲ್ಲ ಅಂಗಗಳಿದ್ದಾವೆ. ಹೌದಾ? ಬೆರಳು ಇದೆಲ್ಲ. ಅದೇ ಥರ ಇದು ಅಭಿಷೇಕವು ಪೂಜೆಯ ಒಂದು ಅಂಗ. ಆದರೆ ಪೂಜೆ ಅಂದರೆ ವಿಧಿಪೂರ್ವಕ ಪೂಜಾ ಪೀಠಿಕೆಯಿಂದ ಶುರು ಮಾಡಿಕೊಂಡು ವಿನಯ ಪಾಠ, ಪೂಜಾ ಪೀಠಿಕ ಸ್ಥಾಪನೆಯಿಂದ ವಿಸರ್ಜನೆ ತನಕ ಅಷ್ಟದ್ರವ್ಯಗಳಿಂದ ಮಾಡೋದಕ್ಕೆ ಅದಕ್ಕೆ ದ್ರವ್ಯ ಪೂಜಾ ಅಂತ ಹೇಳಿ. ನಾವು ಪೂಜೆ ಮಾಡ್ಬೋದಾ ಮಹಾರಾಜರ?
ದ್ರವ್ಯ ಖರ್ಚಾಗ್ತದಲ್ಲ, ಅದಕ್ಕೆ ಭಾವ ಪೂಜೆ ಮಾಡ್ಬೋದು. ನಿಮ್ಮ ಹತ್ರ ದ್ರವ್ಯ ಇಲ್ಲದಿದ್ದರೆ ನೀವು ಭಾವ ಪೂಜೆ ಮಾಡಿ. ಈಗ ನಿಮ್ಮ ಕೈಲಿ ನೀವು ಆರತಿ ಬರ್ತೀರಿ, ನಂಗೊಂಚೂರು ಆರತಿ ಕೊಡು, ನನಗೊಂಚೂರು ಕೊಡು, ನನಗೊಂಚೂರು ಕೊಡು. ಅಲ್ಲ, ನಿಮ್ಮ ದ್ರವ್ಯ ತೊಗೊಂಡು ಬರಬೇಕು, ನಿಮ್ಮ ದ್ರವ್ಯಲ್ಲಿ ನೀವು ಮಾಡಬೇಕು ಆರತಿಯ. ಇನ್ನೊಬ್ರು ಹೆಗಲ ಮೇಲೆ ಬಂದೂಕು ಇಟ್ಕೊಂಡು ಇನ್ನೊಬ್ರು ಕೈ ಹೆಚ್ಚಿತೀವಿ ಮಹಾರಾಜರೆ. ಊಟದಾಗೂ ಹಂಗೆ ಮಾಡ್ಬೇಕಿತ್ತು, ಅದಕ್ಕೂ ಕೈ ಹೆಚ್ಚಬೇಕಾಗಿತ್ತು. ನಿಮ್ಮದು ನೀವು ತೊಗೊಂಡು ಬರ್ರಿ, ನಿಮ್ಮದು ದ್ರವ್ಯ ನೀವು ಮಾಡ್ಬೇಕು. ನಿಮ್ಮ ಹತ್ರ ಐತಲ್ಲ, ಆ ದ್ರವ್ಯ ಇದ್ದಾಗ ನಿಮ್ಮದೇ ಇದ್ದಾಗ ನಿಮಗೆ ಭಾವನೆ ಎಷ್ಟಿರ್ತದೆ ಗೊತ್ತಾ? ಇನ್ನೊಬ್ರದ ಯಾರ್ದೋ ನಾವು ಒಂದು ಸರಿ ಯಾರ್ದೋ ಮನೆಯಲ್ಲಿ ಆಹಾರ ಮಾಡ್ತಿದ್ದಾಗ ಭಾಳಷ್ಟು ಸರಿ ಆಗಿದೆ ಬಿಡ್ರಿ. ಹಿಂಗೆ ಯಾರೋ ಶ್ರಾವಕರು ಹಿಂದಿಲ್ಲಂದು ಮುಜೆ ಗ್ರಾಸ್ತಿದ್ದು ನನಗೊಂದು ತುತ್ತು ಕೊಡು ಅಂತ ಒಬ್ಬರು ಶ್ರಾವಿಕೆಯರಂದು. ನಂಗೊಂದು ತುತ್ತು ಕೊಡು ಅನ್ನಕತ್ತಾರೆ ಚೌಕದಾಗ. ಅವ್ರಂದ್ರು ಒಂದು ತುತ್ತಲ್ಲ, ಪೂರ್ಣ ಊಟ ಕೊಡ್ತೀವಿ, ಮಹಾರಾಜದ ಆಹಾರ ಆಗಲಿ ಆಮೇಲೆ ಕೊಡ್ತೀವಿ ನಿಮಗೆ ಅಂತ. ನೀವು ಆಹಾರ ಬರ್ತಿದ್ರೆ ನಿಮ್ದು ಏನಾದರೂ ಒಂದು ವಸ್ತು ತಂದಿರಿ. ಖಾಲಿ ಕೈ ಬರ್ಕೊಂಡು ನೀವು ಮನಸ್ಸು ಶುದ್ಧಿ, ವಚನ ಶುದ್ಧಿ, ಕಾಯಿ ಶುದ್ಧಿ, ಆಹಾರ ಜಲ ಶುದ್ಧಿ ಹೇಳಿದ್ರಲ್ಲ, ಅಲ್ಲಿ ನಿಮ್ದು ಏನೈತಿ ಆಹಾರ ಜಲ ಶುದ್ಧಿ ಹೇಳಕ್ಕ? ನಿಮ್ಮದೇನು ವಸ್ತು ಇಲ್ಲ, ನೀವು ಹೆಂಗೆ? ನಾವು ಅದಕ್ಕಾಗಿ ಬರೋದೇ ಇಲ್ಲ. ಬರೋಕ್ಕೇನಲ್ಲ, ಏನಾದರೂ ನಿಮ್ಮ ವಸ್ತು ಇಟ್ಕೊಂಡು ಬರ್ರಿ, ಆಗ ನಿಮ್ಗೆ ಆನಂದ ಆಗ್ತದೆ. ಬೇರೆ ಅವ್ರು ಮತ್ತೆ ನನಗೊಂದು ತುತ್ತು ಕೊಡು ಅಂದ್ರೆ ಹಿಂಗಂದರು. ನೀವು ನಮ್ಮದು ಆಗಲಿ ಮಹಾರಾಜರು, ಆಮೇಲೆ ನಿಮ್ಗೆ ಪೂರ್ಣ ಊಟ ಕೊಡ್ತೀವಿ ಅಂತ ಅಂದರು. ಗೊತ್ತಾಯ್ತಾ? ಅದಕ್ಕಾಗಿ ಹಾಗೆಲ್ಲ ನಿಮ್ಮ ದ್ರವ್ಯನ, ನಿಮ್ಮ ಕೈಯಲ್ಲಿ ದ್ರವ್ಯ ಇದ್ದಾಗ ನಿಮ್ಗೆ ಆ ಭಾವನೆ ಹೆಚ್ಚಾಗ್ತದೆ. ಏನಾಗ್ತದೆ? ಈಗ ನೋಡ್ರಿ, ನೀವು ಭಾಳ ಸ್ಥಾಪನೆ ಮಾಡೋದು ಇಷ್ಟ ಅಕ್ಕಿ ತಗೊಳ್ಳೋದು ಹತ್ರ ಅಗಚ್ಚತಿ ಪೂರ ಅಲ್ಲಿ ಎಲ್ಲ ಅಲ್ಲಿ ಒಂದು ಟೇಬಲ್ ಇಟ್ಟರೆ ಇವ್ರಿಗೆ ಒಬ್ಬರಿಗೆ ಅದು ಎಲ್ಲ ಸುತ್ತ ಅದ್ರಾಗ ಹಿಡ್ಕೊಳೋದು, ನೊಂಪಿ ಮಾಡೋದಲ್ಲ ಅದೇ ಮಾಡೋದು ಇವರು. ಒಂದು ಟೇಬಲ್ ಒಬ್ಬರಿಗೆ. ನಿಮ್ಗೆ ಇಷ್ಟು ಜಾಗ ಐತಲ್ಲ, 2 ತಟ್ಟೆ ಇಟ್ಕೊಳಕ್ಕೆ, ಅಷ್ಟೇ ಜಾಗದಲ್ಲಿ ನೀವು ನಿಮ್ಮ ಕೆಲಸ ಮಾಡಬೇಕು. ಏನು ಮಾಡಬೇಕು? ಆಮೇಲೆ ಸ್ಥಾಪನೆ ಮಾಡೋದು ಏನು ಗೊತ್ತಾ? ಅಕ್ಕಿನೂ ಹಳದಿ ಸೇರಿಸಿದ ಇಡೀ ಅಕ್ಕಿ ತುಂಡಾಕಿದ್ದೇ ಇರಬಾರ್ದು. ಅಕ್ಕಿನೂ ಲವಂಗನೂ ಇನ್ನು ಬೇರೆ ಯಾವುದಾದ್ರೂ ದ್ರವ್ಯನನ್ನು ಹೀಗೆ ಹಿಡ್ಕೊಳ್ಬೇಕು ಕೈಯಲ್ಲಿ. 3 ಅಂತ ಏನು ಹೇಳಿಲ್ಲ, ಅಕ್ಕಿ ಆದರೆ ಜಾಸ್ತಿನೂ ಇಟ್ಕೊಳ್ಬೋದು. ಆದರೆ ಹಿಂಗೆ ಒಂದು ಸರಿ ತಗೊಂಡು ಹೀಗೆ ಮಾಡಿ ಅವತರ ಸಂಸಾರ ಅದರಲ್ಲಿ ಸ್ಥಾಪನಾ ಪೀಠದಲ್ಲಿ ನಿರ್ಮಾಲ್ಯ ದ್ರವ್ಯ ಏರ್ಸೋ ಬೇರೆ ಜಾಗ ಅಂದರೆ ಏರ್ಸ ದ್ರವ್ಯಕ್ಕೆ ತಟ್ಟೆ ಇದೆ. ಸ್ಥಾಪನಾ ಪೀಠದಾಗ ಅಲ್ಲಿ ನಾವು ಇದು ಮಾಡಬಾರ್ದು. ನೀವೊಂದು ಸ್ಥಾಪನಾ ಪೀಠ ಇಟ್ಕೊಳ್ಬೇಕು. ಅಂದರೆ ಇದಕ್ಕೆ ಅತದಾಕಾರ ಸ್ಥಾಪನ, ಅದನ್ನು 3 ಸರಿ ಅದರ ಮಂತ್ರ. ಈಗ ನಾಡದಿಂದ ನಿಮಗೆ ಗ್ರಂಥನೂ ಕೊಡ್ತಾರೆ, ಒಂದು ನಿತ್ಯ ಪೂಜಾಂಜಲಿ ಅಂತ. ನೀವು ಒಂದು ಈ ಪೂಜೆ ಪಾತ್ರೆ ಸೆಟ್ ಇಟ್ಕೊಂಡ್ರಿ. ಈಗ ಒಂದು ಸೆಟ್ ಇಟ್ಕೊಂಡ್ರಿ ಅಂದ್ರೆಲ್ಲ ಪೂಜೆ ದ್ರವ್ಯ ನೀವು ಇಬ್ಬರು ಪೂಜೆ ಮಾಡ್ಬೋದು. ಏನು ಮಾಡ್ಬೋದು? ಅದ್ರ ಜೊತೆಗೆ ಒಂದೇ ತಟ್ಟೆಲ್ಲೇ ನೀವು ಇಬ್ಬರು ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮವರಿಬ್ಬರು ಫ್ರೀ, ಒಂದಕ್ಕೊಂದು ಫ್ರೀ, 2ಕ್ಕೆ 2 ಫ್ರೀ ನಡೀತದೆ. ಅದಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಇಲ್ಲೂ ಇಲ್ಲ. ಅಷ್ಟು 4 ಜನನೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಗೊತ್ತಾಯ್ತಾ? ನೀವೇನು 4 ಜನ ಬರ್ತೀರಿ ಅಂದರೆ ಎಲ್ಲರೂ ನಿಮ್ಮ ಮನೆಯವರು ಎಲ್ಲರೂ ತಟ್ಟೆ ಬೇರೆ ಮಾಡ್ಕೊಂಡು ಬರ್ಬೇಕಂತ ಏನೂ ಇಲ್ಲ. ಗೊತ್ತಾಯ್ತಾ? ಕೂತ್ಕೊಂಡು ನೀವು ಪೂಜೆ ಮಾಡಬಹುದು, ನಿಂತ್ಕೊಂಡು ಮಾಡ್ಬೋದು. ನಿಂತ್ಕೊಂಡೇ ಮಾಡಬೇಕು, ಇರೋದು ಶಾಸ್ತ್ರ ಹೇಳ್ತದೆ ನಿಂತ್ಕೊಂಡು ಮಾಡಬೇಕು. ಆದರೆ ನಿಮ್ಗೆ ಆಗಲ್ಲ, ಕೂತ್ಕೊಂಡು ಮಾಡಿರಿ. ಅದು ಆಗಲ್ಲ ಮಾಡಿದ್ರೆ ಮತ್ತೆ ಮಲ್ಕೊಳ್ರಿ, ಬೆಡ್ ರೆಸ್ಟ್ ಮುಗೀತು, ನಿಮ್ಮ ಜೀವನನೇ ಮುಗೀತಲ್ಲ. ಅದು ಆಗಲ್ಲ ಇದು ಆಗಲ್ಲ ಅಂದರೆ ಏನಾಗ್ತದೆ ಮತ್ತೆ? ಆವಾಗ ಈಗ ನೋಡ್ರಿ, ಆಮೇಲೆ ಚಮಚದಲ್ಲೂ ಇಲ್ಲ ಆ ತಟ್ಟೆಯಲ್ಲಿ ಒಂದು ಸ್ವಲ್ಪ ನೀರನ್ನ ಇಟ್ಕೊಂಡು ಒಂದು ಚಮಚ ಏನು ಹೇಳ್ತೀರಿ ನೀವು? ಭಗವಂತರ ಓಂ ಹ್ರೀಂ ಶಾಂತಿನಾಥ ಜಿನೇಂದ್ರಾಯ ಓಂ ಹೂಮ್ ಅನ್ಬೇಕು. ಏನನ್ಬೇಕು? ಓಂ ಹ್ರೀಂ ಅಲ್ಲ, ಓಂ ಹೂಮ್
राम ಹಾಂ ಓಂ ಹ್ರೂಂ ಹಾಂ ಹ್ರೂಂ राम ह्रीं मराठी राम ಹಾಂ जिन भगवंतರಿಗೆ राम ಹಾಂ ಸಿದ್ಧವಂತರಿಗೆ ಶ್ರೀಂ ಹಾಂ ಆಚಾರ್ಯರಿಗೆ ಹ್ರೂಂ ಹಾಂ ಹ್ರೂಂ ಇದನ್ನು ನಾವು ಈ ಪೂಜೆ ಮಾಡ್ತೀವಲ್ಲ ಈ ರೀತಿ ಹೇಳಿ ಅಲ್ಲಿ ಏನಂತ ನೀವು ಅದು ಭಗವಂತನ ಹೆಸರು ಹೇಳಿದರೆ ಭಗವಂತನ ಹೆಸರು ಹೇಳಿ ನೀವೇನು ಅನ್ಬೇಕು ಮಮ ಅಂದರೆ ನನ್ನ ಜನ್ಮ ಜರ ಮೃತ್ಯು ಜನ್ಮ ಅಂದರೆ ಜನ್ಮ ಹುಟ್ಟೋದು ಜರ ಅಂದರೆ ಮುಪ್ಪು ಮೃತ್ಯು ಅಂತಂದರೆ ಸಾವು ಇದು ದೂರವಾಗಲಿ ಅಂತೇಳಿ ಮಮ ಅಂದರೆ ಭಗವಂತರದ್ದಾಗಿದೆ ಅವರಿಗೆಲ್ಲ ನೀವು ಹೇಳೋದು ಅವ್ರದ್ದು ದೂರ ಆಗಲಿ ಅಂತೇಳಿ ನೀವು ಹೇಳೋ ಪ್ರಾಯ ಅದನ್ನೇ ಹೇಳ್ತೀರಿ ನೀವು ಮಮ ಅಂತ ಉಪಯೋಗ ಮಾಡಲ್ಲ ಏನು ಮಾಡಲ್ಲ ಮಮ ಮಮ ಅಂದರೆ ನನ್ನ ಜನ್ಮ ಜರ ಮೃತ್ಯು ವಿನಾಶನಂ ಜಲಂ ನಿರ್ವಪಾಮಿತಿ ಯಾರಿಗೆ ಏರಿಸ್ತಾ ಇದ್ದೀವಿ ಭಗವಂತನಿಗೆ ಏನು ಹೇಳಿ ನನ್ನದು ಇದು ದೂರ ಆಗಲಿ ಅಂತ ಇದ್ರದ್ದು ಎಷ್ಟು ಅರ್ಥ ಇದೆ ಗೊತ್ತಾ ನಾವೇನಿಲ್ಲ ಅಯ್ಯೋ ಹುಡುಕ್ತಾರೆ ಸ್ವಾ 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 ಸ್ವ ಅದನ್ನು ಹುಡುಕಿಲ್ಲ ನಾವೆಲ್ಲ ವ್ಯವಸ್ಥಿತ ಇಟ್ಕೊಂಡು ಪೂಜೆ ಮಾಡಿದರೆ ಎಷ್ಟು ಭಾವನಾ ಆಮೇಲೆ ಎರಡನೇ ದ್ರವ್ಯನ ತಗೊಂಡಾಗ ಓಂ ಶ್ರೀನ ಓಂ ಹೀಂ ಶ್ರೀ ಅಂದರೆ ಅಂದರೆ ಲಕ್ಷ್ಮಿ ಆಗ್ತದೆ ಓಂ ಹಿರೀಂ ಅಂತಂದರೆ 24 ತೀರ್ಥ ಏನಾಗ್ತದೆ 24 ತೀರ್ಥ ರೂಮು ಈ ಶಬ್ದ ಉಪಯೋಗ ಮಾಡೋದು ನೀವೇನು ಮಾಡಬೇಕು ಅಂತಂದ್ರೆ ಭಾಳ ಮಹತ್ವಪೂರ್ಣದ ಶಬ್ದ ಅಂತಂದರೆ ನಿಮಗೆ ಈ ಶಬ್ದವನ್ನು ಉಪಯೋಗ ಮಾಡಾಗ ಏನು ಹೇಳ್ತೀವಿ ಚಂದನ ಅಂತಾರೆ ಗಂಧ ಅಂತಾರೆ ಓಂ ಶ್ರೀ ಶಾಂತಿನಾಥಾಯ ಮಮ ಏನನ್ಬೇಕು ಮಮ ಸಂಸಾರ ತಾಪ ವಿನಾಶನಾಯ ಚಂದನಂ ನಿರ್ವಪಾಮಿ ಕೇಳ್ಕೊಂಡಿರ ಏನು ಹೇಳಬೇಕು ನನ್ನ ಸಂಸಾರ ತಾಪ ವಿನಾಶವಾಗಲಿ ಸಂಸಾರ ಬಹಳ ತಾಪ ಕೆಲವರು ಹೀಗೂ ಅಂತಾರೆ ಸುಗಂಧ ಶರೀರ ಆಗ್ತಾ ಇಲ್ಲ ಸುಗಂಧ ಶರೀರ ತಗೊಂಡು ಏನು ಮಾಡಿ ನೀವು ಮತ್ತು ಶರೀರನ ಕೇಳ್ತಾ ಇದ್ದೀರಾ ನನ್ನ ಸಂಸಾರ ತಾಪ ನಾಶವಾಗಲಿ ಅಂಥೇಳಿ ಭಗವಂತನ ಮುಂದೆ ಆಮೇಲೆ ಅಕ್ಷತೆಯನ್ನು ತಗೊಂಡ್ವಿ ಶ್ರೀ ಶಾಂತಿನಾಥ ಜಿನೇಂದ್ರಾಯ ಮಮ ಜಿನೇಂದ್ರ ಅಂತ ಅವ್ರ ಹೆಸರು ಹೇಳಬೇಕು ಮಮ ಅಕ್ಷಯ ಪದ ಪ್ರಾಪ್ತಾಯ ಮಮ ಅಂದರೆ ನನಗೆ ಅಕ್ಷತಂ ನಿರೋಪಾಮಿತಿ ಶ್ವ ಏನು ಹೇಳಬೇಕು ಗೊತ್ತಾಯ್ತಾ ಶ್ವ ಹೇಳಿದೆ ಆಮೇಲೆ ಮುಂದಿದ್ದು ಮೂರನೇದು ದ್ರವ್ಯ ಆಯಿತು ಈಗ ನಾಲ್ಕನೆಯ ದ್ರವ್ಯ ಪುಷ್ಪ ಸರಿನಾ ಏನು ಹೇಳ್ಬೇಕು ಅದನ್ನು ಓಂ ಶ್ರೀ ಶಾಂತಿನಾಥಾಯ ಮಮ ಕಾಮಬಾಣ ವಿಧ್ವಂಸನಾಯ ಪುಷ್ಪಂ ನಿರ್ವಪಾಮಿತಿ ಗೊತ್ತಾಯ್ತಾ ಕೆಲವರು ಹೇಳ್ತಾರೆ ಪುಷ್ಪ ಅಂತೇಳಿ ಡ್ರಾಮಾ ಮಾಡ್ತಾರೆ ಮಾಡಿದ್ರೆ ಅಕ್ಕಿಗೆ ಅರ್ಶಿನ ಸೇರಿಸ್ಕೊಂಡು ಡ್ರಾಮಾ ಮಾಡ್ತಾರೆ ನೀವೇನು ಮತ್ತೇನು ಡ್ರಾಮಾ ಮಾಡಿದೆ ಮತ್ತೇನು ಮಾಡಿದೆ ಡ್ರಾಮಾದೊಳಗೆ ಡ್ರಾಮಾ ಮಾಡ್ತಿರಲ್ಲ ಚಂಪಾ ಚಮೇಲಿ ಕೇವಳ ಚಂಪಾ ಅಂದರೆ ಸಂಪಿಗೆ ಹೂವು ಕೇವಳ ಅಂತಂದರೆ ತ್ಯಾಜಿಗೆ ಸಾವಂತಿಗೆ ಎಲ್ತಂತಿದೆ ಹೇಳ ಆದರೆ ಅದು ಡ್ರಾಮಾ ಅಲ್ಲ ನಮ್ಮ ಆಚಾರ್ಯರು ಬರೆದಿದ್ದಾರೆ ಮೊಟ್ಟ ಮೊದಲೇ ಈಶಾ ಹುಟ್ಟಬೇಕಿದ್ರೆ ಮೊದಲೇ ಆಚಾರ್ಯ ಕುಂದು ಭಗವಂತರು ಸುಮಾರು 2000 ವರ್ಷ ಪೂರ್ವದಲ್ಲಿ ಬರೆದಿದ್ದಾರೆ 10 ಭಕ್ತಿಗಳಲ್ಲ 14 ಭಕ್ತಿಗಳಿದ್ದಾವೆ
ಆ ಭಕ್ತಿಗಳ ಹಂಚಿಕೆಯಲ್ಲಿ ಏನು ಬರೀತಾರಂತಂದ್ರೆ ಇಲ್ಲಿ ನೋಡ್ರಿ ಏನು ಹೇಳ್ತಾರ, ದೇವತೆಗಳು ಇಚ್ಛಾಯಿ ಬಂತೆ ಚೇಯ ಭಕ್ತಿ ಕಾವಸ್ಸುಗೋ ಕಾವತ್ತಸ್ಸ ಲೋಚೋ ಆಹವ ಲೋಯೋ ತ್ರಿಯ ಲೋಯೋ ಕಿಟ್ಟಿಮ ಜಾಣಿ ಚಾಣಿ ತಾಣಿ ಸರ್ವಾಣಿ ತೀಸು ಲೋಯೇಸು ಭವನವಾಸಿ ವಾಣ ವೆಂತರ ಜೋಯಿಸ ಕಪ್ಪವಾಸಿಯ ಚೌವಿಯ ದೇವ ಸಾ ಪರಿವಾರ ದಿವ್ಯೇನ ಗಂಗೇನ ದಿವ್ಯೇನ ಅಕ್ಕೇನ ದಿವ್ಯೇನ ಪುವ್ವೇನ ದಿವ್ಯೇನ ಧುವೇನ ದಿವ್ಯೇನ 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 ಧುವೇನ ದಿವ್ಯೇನ ಧೂಪೇನ ದಿವ್ಯೇನ ಪದ ದಿವ್ಯ ಅಂತ ಹೇಳಿದರೆ, ದಿವ್ಯ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಸ್ವರ್ಗೀಯ ವಸ್ತು, ಸ್ವರ್ಗದಿಂದ ಬಂದಿದ್ದು, ಇನ್ನೊಂದು ಕಲ್ಪವೃಕ್ಷದಿಂದ ಬಂದದ್ದಕ್ಕೆ ದಿವ್ಯ ಅಂತಕ್ಕಂಥ ಬಂದಿದೆ. ಅದಕ್ಕೆ ನಾವು ಎಷ್ಟು ಒಳ್ಳೆಯದು ಸಾಧ್ಯನ ಅಷ್ಟು ನಾವು ಒಳ್ಳೆಯ ದ್ರವ್ಯ ಸರ್. ಈಗ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವೊಂದು ಯಾಲಕ್ಕಿ ಏರಿಸಿ ಬೆಳಗಿನ ಸಾಯಂಕಾಲ ತನಕ ಅಲ್ಲಿ ಇದ್ರೂ ಕೂಡ ಇಡಬಾರ್ದು, ಇದು ಮಾಡಿಬಿಡ್ಬೇಕು. ಇದ್ರೂ ಅದಕ್ಕೊಂದು ಇರುವೆ ಬರಲ್ಲ. ಏನು ಬರಲ್ಲ? ಅದೇ ನೀವು ದ್ರಾಕ್ಷಿಯನ್ನು ಅದು ಒಣಗಿದ್ದೇ ಇದೆ, ಒಂದು ಉತ್ತತ್ತಿ ಇಟ್ಟರೆ ಖರ್ಜೂರ ಇಟ್ಟರೆ, ಹೌದಾ? ಅದಕ್ಕಾಗಿ ನಾವು ವಿವೇಕಪೂರ್ವಕ ಎಷ್ಟು ಸಾಧ್ಯನ ಅಷ್ಟು ನಿಮ್ಗೆ ಮಾರಾದ್ರೆ ಯಾಲಕ್ಕಿ ತರೋಕ್ಕಾಗಲ್ಲ. 4,000 ರೂಪಾಯಿ kg. ಕಾಳು ಮೆಣಸು ತೊಗೊಂಡು ಬರ್ರಿ, ಅದು 1,000 ರೂಪಾಯಿ kg ಮಾಡಿದ್ರೆ. ಹೂ ಫ್ರೀಯಾಗಿ ಬರ್ತದ, ಫಲ ಬಾಳೆಹಣ್ಣು ಫ್ರೀನ, ಸೇಬು ಹಣ್ಣು ಫ್ರೀ ಬರ್ತದ, ಫ್ರೀಯಾಗಿ ಬಂದ್ಬಿಡ್ತದ, ದ್ರಾಕ್ಷಿ ಫ್ರೀಯಾಗಿ ಬರ್ತದ, ಇವೆಲ್ಲ ಬಾಕಿದೆಲ್ಲ. ಅದಕ್ಕೆ ನಮ್ಮ ವಿವೇಕ ಕುತರ್ಕಗಳನ್ನು ಎಲ್ಲೂ ಮಾಡಕ್ಕೆ ಹೋಗಬಾರ್ದು. ಇದೇನಲ್ಲ ಅಂತ. ಆವಾಗ ಅದೇ ಪುಷ್ಪ ಅಂತ ಕಾಮಬಾಣ ಅಂದಾಗ ಹಳದಿ ಸೇರಿಸಿದ ಅಕ್ಕಿಗೂ ಪುಷ್ಪ ಅಂತ ಹೇಳಿದ್ದಾರೆ. ಲವಂಗ ಏನಿದೆ, ಲವಂಗಕ್ಕೂ ಪುಷ್ಪ ಅಂತ. ಕೇಸರಿ ಸೇರಿಸ್ತಾರೆ, ಕೇಸರಿ ಅಂತ ಬರ್ತದೆ. ಪಾರಿಜಾತದ ಹೂವದ್ದು ಹಿಂದಿನ ಕೇಸರಿ ಬಣ್ಣದಿರುತ್ತಲ್ಲ, ಅದನ್ನು ಒಣಗಿಸಿ ಅದನ್ನು ಕಡೆಗೆ ಸ್ವಲ್ಪ ಗಂಧದ ಜೊತೆಗೆ ತೆಗೆದು ಬಿಟ್ಟರೆ ಪೂರ್ಣ ಕೇಸರಿ ಬಣ್ಣ ಬರ್ತದೆ. ಅದನ್ನ ಅದರ ಅಕ್ಕಿಗೆ ಸೇರಿಸ್ಕೊಂಡು ಶಾಸ್ತ್ರದಲ್ಲಿ ಬಂದಿದೆ. ಇದಕ್ಕೆ ಪುಷ್ಪ ಅಂತ ಹೇಳ್ತಾರೆ. ಶೇಷ ಪುಷ್ಪ. ಆ ಪುಷ್ಪವನ್ನು ನೀವು ಇರಿಸ್ತೀರಿ. ನನ್ನ ಕಾಮಬಾಣ ವಿಧ್ವಂಸವಾಗಲಿ ಅಂದರೆ ಪುಷ್ಪ ಕಾಮದ ಒಂದು ಪ್ರತೀಕ ಅಂತೆ ಆಚಾರ್ಯರು ಬರೆದಿದ್ದಾರೆ. ಮಹಾದೇವಕ ಅಸ್ತ್ರ ಹೋತ ತ್ರಿಶೂಲ ಅಂತಂದರೆ ಭಗವಂತ ಆದಿನಾಥರಿಗೆ ಅಸ್ತ್ರ ಅಂದರೆ ತ್ರಿಶೂಲ ಅಂದರೆ ರತ್ನತ್ರಯ, ಹೌದಾ? ಆಮೇಲೆ ಕಾಮದೇವನ ಅಸ್ತ್ರ ಅಂತಂದರೆ ಪುಷ್ಪ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನನ್ನ ಕಾಮಬಾಣ ದೂರ ಆಗಲಿ ಪ್ರಭು ಅಂತೇಳಿ ಅವ್ರ ಮುಂದೆ ನಾನು ಇದನ್ನು ಇರಿಸ್ಬೋದಾ, ಭಾಳ ಮಹತ್ವಪೂರ್ಣ. ಹಾಗಾಗಿ ಇವೆಲ್ಲ ದ್ರವ್ಯ, ಈ ಬಾದಾಮಿನೂ ಅಷ್ಟೇ, ಅದು ಚಿಪ್ಪು ಸಹಿತ. ಅಡಿಕೆ ಆದರೆ ಬಿಳಿ ಅಡಿಕೆ ಭಾಳ ಒಳ್ಳೆಯದು. ಮಂಗಲ ದ್ರವ್ಯದಲ್ಲಿ ಹೇಳಿದ್ದಾರೆ, ಧವಲಾ ಗ್ರಂಥದಲ್ಲಿ ಬಂದಿದೆ. ಅವರೆಲ್ಲ ನಿಮಗೆ ಸಮಯ ಬಂದಾಗ ಹೇಳೋಣ ಯಾವ್ಯಾವ. ಬಿಳಿ ಸಾಸಿವೆ, ಕುಂಬ ಮತ್ತು ಅಡಿಕೆ, ಅರಿಶಿಣದ ಕೊಂಬು ಅಂತೀರ, ಏನಂತೀವಿ? ಕೊಂಬು. ಅದು ಇವು ಎಲ್ಲ ಕುಂಬ, ಇವೆಲ್ಲ ಅಚೇತನ ಮಂಗಲ ದ್ರವ್ಯ ಅಂತ ಹೇಳಿದ್ದಾರೆ. ಚೇತನ ಮಂಗಲ ದ್ರವ್ಯದಲ್ಲಿ ಕುಮಾರಿ ಕನ್ಯಾ ಅಂದರೆ ಯೌವನವಸ್ಥೆ ಕುಮಾರಿ ಹೇಳಿಲ್ಲ, ಬಾಲ್ಯವಸ್ಥೆ ಕುಮಾರಿಯನ್ನು ಮಂಗಲ ದ್ರವ್ಯದಲ್ಲಿ ಧವಲಾ ಗ್ರಂಥದಲ್ಲಿ ಹೇಳಿದ್ದಾರೆ. ಆನೆ, ಕುದುರೆ, ವೃಷಭ, ಹಸು, ಅದರ ಕರು, ಆಮೇಲೆ ಇನ್ನು ಬಹಳಷ್ಟು ದ್ರವ್ಯಗಳಿಗೆ ಇವೆಲ್ಲ ಚೇತನ ಮಂಗಳ ದ್ರವ್ಯ ಅಂತ ಹೇಳ್ತಾರೆ. ಹಾಗೆ ಇದು ಮಂಗಳ ದ್ರವ್ಯ ಆಗ್ತದೆ, ಎರಡೂ ಕಡೆಯಿಂದ ಕೆಲಸ ಮಾಡುತ್ತದೆ. ನಾವು ಅದನ್ನು ಈ ರೀತಿಯಿಂದ ಭಾವನೆಯಾತ್ಮಕವಾಗಿ
ಏರಿಸ್ಬೇಕು. ಚೆರುವನ್ನು ಏರಿಸಾಗ ಏನು ತಾವು ಏನಂತೀರಿ? ಶುದ್ಧಾರೋಗ ವಿನಾಶನಾಯ ಮಮ ಓಂ ಶ್ರೀ ಶಾಂತಿನಾಥ ಜಿನೇಂದ್ರಾಯ. ಒಂದು ವೇಳೆ ಈಗ ನಿಮ್ಮ ಮನೆಯಲ್ಲಿ ಮುನಿಗಳು ಬಂದಾರಂದ್ರೆ ಅವ್ರ ಹೆಸರು ಗೊತ್ತಿಲ್ಲದಿದ್ದು ಕೇಳಕ್ಕೆ ಹೋದ್ರೆ ಯಾರೋ ಮನೆಗೆ ನನ್ನಲ್ಲಿ ಕುಣಿಸಿ ಪೂಜೆ ಮಾಡ್ತೀವಿ. ಮುನೀಂದ್ರಾಯ ಅಂತೇಳಿ ಹೆಸರು. ನಿಮ್ಮ ಮನೆಯಲ್ಲಾದರೆ ಮಮ ಅಂತ ಅನ್ಬೇಕು. ಮಮ ಗ್ರಹ ಏನನ್ಬೇಕು? ಮಮ ಗೃಹೇ ಅಂತ ಅನ್ಬೇಕು. ಮಂದಿರದಲ್ಲಾದರೆ ಜಿನಗ್ರಹ ಮನೆ ನಿವಾಸದಾಗ ಅದು ಜಿನ ಮಂದಿರಕ್ಕೆ ಸೇರಿದ್ದು. ಮುನಿಗಳಿಗೆ ಹಿಂಗೆ ಅನ್ನಬಾರ್ದು, ಮುನಿಗೃಹ ಅಂತ ಅನ್ನಬಾರ್ದು. ಮುನಿಗಳಿಗೆ ಮನೆ ಇರಲ್ಲ, ಏನಿರಲ್ಲ, ಜಿನಗೃಹ. ಅದಕ್ಕೆಲ್ಲ ಅನ್ವಯಿಸ್ತತೆ ಇದೆಲ್ಲ. ಮುನಿ ನಿವಾಸ, ಧರ್ಮಶಾಲೆ, ಜಿನಗೃಹ, ಮುನಿನಾಥ ಮಹಾಮೇಜಿ ಅಂತ ಹೆಸರು. ಗೊತ್ತಾಯ್ತಾ? ಆಮೇಲೆ ಇದು ಚೆರು. ನಾನು ಆಚಾರ್ಯ ಪೂಜೆ ಎಷ್ಟು ಚೆನ್ನಾಗಿ ಬರ್ತಾರೆ. ನೀವು ಆ ಪಂಚಪರಮೇಷ್ಠಿ ಗುಣಗಳಲ್ಲಿ ಪೂಜ್ಯ ನೇಮ ಸಾಗರ ಮಹಾರಾಜರು ಎಷ್ಟು ಸುಂದರ ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ಗುಣಗಳನ್ನು ಅರ್ಥ ಮಾಡಿಕೊಂಡು ನನಗೂ ಅದು ಪ್ರಾಪ್ತ ಆಗಲಿ ಅಂತ ಏರಿಸೋ. ಗೊತ್ತಾಯ್ತಾ? ಅದನ್ನು ಈ ತಟ್ಟೆಯಲ್ಲಿ ಏರಿಸ್ಬೇಕು. ಮತ್ತು ನೀವು ಏರಿಸಿದಾಗ ಉಳಿದದ್ದು ದ್ರವ್ಯ ಎಲ್ಲರೂ ಒಂದೆರಡು ಕೈಗೆ ಹಚ್ಚಬೇಕು. ಏರ್ಸಾಗ ಹಿಂಗೆ ತಿಕ್ಕೋದಿಲ್ಲ. ಈ ಕೈಯಲ್ಲೇ ತಗೊಂಡ್ರು ನೀವು ಅಡುಗೆನ ಅದನ್ನು ಇದಕ್ಕೆ ಏರಿಸಿದಾಗ ಒಂದೆರಡು ಅಕ್ಕಿ ಕಾಳು ಅಥವಾ ಅಕ್ಕಿನ ದ್ರವ್ಯ ಯಾವುದಾದ್ರೂ ಇದರಲ್ಲಿ ಅಂಟ್ಕೊಂಡಿದ್ದರೆ ಕೈಗೆ ಅದನ್ನು ಇದೇ ತಟ್ಟೆಯಲ್ಲೇ ಏರಿಸ್ಬೇಕು. ಆ ತಟ್ಟೆಗೆ ಆ ದ್ರವ್ಯಕ್ಕೆ ಸೇರಿಸಿದೆ ಅಂದರೆ ಅದು ಪೂರ ನಿರ್ಮಾಲ್ಯ ಆಗಿ ಹೋಗ್ತದೆ. ಅದಕ್ಕೆ ಬರಬಾರ್ದು, ಎಚ್ಚರಿಕೆ. ಅದಕ್ಕಾಗಿ ನೀವು ಏರಿಸಿದ ದ್ರವ್ಯಗಳನ್ನು ಯಾವುದನ್ನು ಸೇವನೆ ಮಾಡಬಾರ್ದು. ನಮ್ಮಲ್ಲಿ ಭಗವಂತನಿಗೆ ಏರಿಸಿದ ವಸ್ತು ಎಂದು ಪ್ರಸಾದ ಅಲ್ಲ. ಏನಲ್ಲ, ನೀವು ಅದನ್ನು ಗಂಧೋದಕನೂ ಜಿನ ಗಂಧೋದಕ, ಮುನಿ ಚರಣೋದಕ ಅಂತ ತಗೊಳ್ಬೇಕು. ಅಷ್ಟು ಬಿಟ್ಟರೆ ಪ್ರಸಾದ ಹಾಕ್ರಿ ಅಂತ ಒಂದಿಷ್ಟು ತಗೊಂಡು ಹಿಂಗೆ ಗುಚ್ಕೊಳ್ಳೋದಲ್ಲ. ಉತ್ತಮ ಅಂಗಕ್ಕೆ ಇಲ್ಲಿ ಹಚ್ಕೊಳ್ಬೇಕು. ಎರಡು ಬೆಳ್ಳಕ್ಕೆ ಕೈ ತೊಳ್ಕೊಂಡು ಹಚ್ಕೊಂಡು, ನೀವು ಇನ್ನೊಬ್ಬರ ಕಡೆ ಇಲ್ಲ, ನೀವು ಹಚ್ಕೊಂಡು ಮತ್ತೆ ಕೈ ತೊಳ್ಕೊಳ್ಬೇಕು. ಆಮೇಲೆ ಎರಡು ಬೆಳ್ಳಗೆ ಕೆಲವರಂತೂ ಒಂದಿಷ್ಟು ತಗೊಂಡು ಏನು ಸ್ನಾನ ಮಾಡ್ತಾರೆ ಅನ್ಬೇಕು. ಒಂದು ಹನಿನೂ ಕೆಳಗೆ ಬೀಳಬಾರ್ದು ಗಂಧೋದಕ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮಹಾಪಾಪ ಆಗ್ತದೆ. ನಾವು ಯಾವುದಕ್ಕೆ ನಮಸ್ಕಾರ ಮಾಡ್ತೀವೋ ಅದಕ್ಕೆ ಹೆಂಗೆ ನಾವು ಇದನ್ನು ಮಾಡೋಕ್ಕೆ ಸಾಧ್ಯ? ಸಮಯ ಎಷ್ಟಾಗ್ತದೆ? ಅರ್ಧ ಗಂಟೆ. ಅಂದರೆ ಈಗ ಎಷ್ಟಾಗಿದೆ? 7:15. ಹಾಂ, ಹೌದಾ? ಕೇಳ್ರಿ. ಆಮೇಲೆ ನಾವು ಏರಿಸಿದ ದ್ರವ್ಯವನ್ನು ನೀವು ತಗೊಂಡ್ರೆ ನಿಮ್ಮ ಕಡೆಯಿಂದ ಮುನಿಗಳ ಆಹಾರ ಯಾರೂ ತಗೊಳ್ಳಲ್ಲ. ಅದು ತಗೊಳ್ಳಬಾರ್ದು. ಅದಕ್ಕೆ ನೀವೆಂದೂ ಆ ಕಡೆ ಉತ್ತರದಂತಾರೆ ಜೈನರು ತಗೊತಾರೆ, ನಾನು ತಗೋತಾರೆ. ಆಶ್ಚರ್ಯ ಪಡ್ತಾರೆ. ಅಲ್ಲಿ ಮಾಲಿ ಅಂತ ಒಬ್ಬರು ಇರ್ತಾರೆ, ಹೂವಾಡಿಗರು ಯಾರು, ಅವ್ರು ತೊಗೊಂಡು ಹೋಗ್ತಾರೆ. ಇಲ್ಲ ಆದರೆ ಈಗೆಲ್ಲ ಭಾಳ ಜಾಸ್ತಿ ಏನು ಮಾಡ್ತಾರೆ, ಆ ದ್ರವ್ಯವನ್ನು ಅದನ್ನು ಹಸು ಅಕ್ಕಿ ಇದೆಲ್ಲ ಹಸುಗೆ ತಿನ್ನಕ್ಕೆ ಕೊಡ್ತಾರೆ. ಬಾಕಿ ಉಳಿದದ್ದನ್ನೆಲ್ಲ ಅವ್ರು ಕೊಟ್ಟು ಮಾರಿ ಅದರದ್ದು ಏನು ದುಡ್ಡು ಬರ್ತದೆ ಅದು ಗೌಶಾಲೆ ಕೊಡ್ತಾರೆ. ಯೋಗ್ಯ ಅಂದರೆ ಅದೇ ಭಾಳ ಒಳ್ಳೆಯದು. ಇಂಥದ್ದು ನಾವು ಮಾಡಬೇಕು. ಎಂದೂ ಏರಿಸ್ಕೊಂಡು ವಸ್ತುನ ನಾವು ಪ್ರಸಾದ ಅಂತೇಳಿ ಯಾರು ಕೊಟ್ಟರೆ ನೀವು ತಪ್ಪನ್ನು ತಗೊಳಕ್ಕೆ ಹೋಗಬೇಡ್ರಿ. ಗೊತ್ತಾಯ್ತಾ? ಆಮೇಲೆ ಈಗ 5ನೆಯ ದ್ರವ್ಯ ಯಾವುದು? ಓಂ ಶ್ರೀ ಶಾಂತಿನಾಥಾಯ ಮಮ ಮೋಹಾಂಧಕಾರ ವಿನಾಶನಾಯ. ಕೇವಲ ಜ್ಞಾನ ಪ್ರಾಪ್ತಾಯ ಅಂತಲೂ ಹೇಳ್ಬೋದು. ದೀಪಂ ನಿರ್ವಪಾಮಿತೀಶ್ವ. ಅದಾದಮೇಲೆ ಧೂಪ. ಓಂ ಹ್ರಂ ಅಥವಾ ಓಂ ಹ್ರೀಂ, ಅದೇನು ಹೇಳ್ತಾರೋ ಗೊತ್ತಿಲ್ಲ. ನೋಡ್ರೆ ಹೀಮೆ ಇದೆ ಮರಜಿ, ಹ್ರೀಂ ಐತದ ಎಲ್ಲ ಕಡೆ ಹೀಮೆ. ಹ್ರೀಂ ಅಂದರೆ 24 ತೀರ್ಥಂಕರ. ಹ್ರೀಂ ಅಂದರೆ 24 ತೀರ್ಥಂಕರ ಪ್ರತೀಕ. ಆದರೆ ಇದನ್ನು ಹಿಂಗೆ ಹೇಳ್ತಾ ಇದ್ದಾರೆ. ಈಗ ಕೆಲವರೆಲ್ಲ ಹ್ರೂಮ್ ಉಪಯೋಗ ಮಾಡ್ತಾ ಇದ್ದಾರೆ. ಅಲ್ಲ ಮರಜಿ, ಹ್ರೂಮ್ ಆಚಾರ್ಯರದ್ದಾಗತ್ತಲ್ಲ ಮರಜಿ. ಇಲ್ಲ, ರಾಮ್ ಹ್ರೀಂ ಹ್ರೂಂ ರೌಂ ರಾ ಬೇರೆ, ಅದು ಬೇರೆ, ಇದು ಬೇರೆ ಆಗ್ತದೆ. ಅದನ್ನು ನಾನು ನೋಡೋಣ, ಅದನ್ನು ಕೇಳೋಣ ಏನಂತ. ಆಯ್ತಾ? ಓಂ
ಶ್ರೀ ಶಾಂತಿನಾಥ ಜಿನೇಂದ್ರಾಯ ಮಮ ಅಷ್ಟಕರ್ಮ ವಿನಾಶನಾಯ ಧೂಪಂ ನಿರೋಪಣ. ಧೂಪವನ್ನು ಕೆಂಡದಲ್ಲಿ ಹಾಕಬಹುದು. ಏನು ಮಾಡ್ಬೋದು? ಕೆಂಡ ಇದ್ದರೆ, ಈಗ ಮುನಿಗಳು ಬಂದರೆ, ನೀವು ಮನೆಯಲ್ಲಿ ಬಂದರೆ ನೋಡಿ, ಮುನಿಗಳ ಆರಾಗುತ್ತೇವೆ ಮಧ್ಯದಲ್ಲಿ ನೀವು ದೀಪ ಹಚ್ಚೋದಾಗಲಿ ಲೈಟ್ ಹಚ್ಚೋದಾಗಲಿ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ಆರು ಆಗ್ತಾ ಇತ್ತು ಅಂದ್ರೆ ಅದು ಆರು ಆಗೋ ತಕ್ಕ ನೀವೇನು ಹಚ್ಚಕ್ಕೆ ಹೋಗ್ಬಾರ್ದು. ಅವ್ರು ಆಗಿ ಕುತ್ಕೊಂಡ ತಕ್ಷಣ ನೀವು ಹಚ್ಕೊಳ್ರಿ. ಅವ್ರು ಬಂದಾಗ ನೀವು ಹಚ್ಚಕ್ಕೆ ಬರಲ್ಲ. ಅದಕ್ಕೆ ಇದರಲ್ಲಿ ಆ ಧೂಪವನ್ನು ನೀರಿನ ಪಾತ್ರೆಯಲ್ಲಿ ನೀವು ಜಲ ಚಂದನ ಏರಿಸ್ತೀರಲ್ಲ, ಅದೇ ಪಾತ್ರೆಯಲ್ಲಿ ಅದಕ್ಕೆ ಏರಿಸ್ತೀರಿ. ದ್ರವ್ಯ ಜೊತೆಗೆ ಬೇಡ. ಗೊತ್ತಾಯ್ತಾ? ಯಾಕೆಂದರೆ ಅದು ಹಸುವು ಕೊಟ್ಟು ಕೆಲವು ಧೂಪ ಎಲ್ಲ ತೊಂದರೆ ಆಗ್ತದೆ. ಊಗದ ಬತ್ತಿ ಅಂತೂ ದಪ್ಪಿನೂ ಮಂದಿರದಲ್ಲಿ ತರಬೇಡಿ, ಅದು ಸುದ್ದಿ ಇಲ್ಲ. ಕರ್ಪೂರನೂ ಕೂಡ ಧರ್ಮಸ್ಥಳದಲ್ಲೂ ಕೂಡ ಕರ್ಪೂರ ಉಗುಬತ್ತಿ ಎರಡು ಹಚ್ಚೋದು ನಿಷೇಧ ಮಾಡಿಬಿಟ್ಟ, ಹಚ್ಚಂಗಿಲ್ಲ ಅಂತ ತರಲು ಬಾರದು. ಅವು ಕರ್ಪೂರ ಕೆಲವು ಪಚ್ಚ ಕರ್ಪೂರ ಎಲ್ಲ ಸುದ್ದಿ ಇರ್ತದೆ, ಆದರೂ ಅದು ಎಷ್ಟು ಹೊಗೆ ಹೇಳ್ತದೆ ಗೊತ್ತಾ? ಮಂದಿರ ಎಲ್ಲ ಕೂಡ ಇಲ್ಲ. ಅದಕ್ಕಾಗಿ ಇದನ್ನು ಬೇಡ. ಗೊತ್ತಾಯ್ತಾ? ಧೂಪ ಅಷ್ಟಾಂಗ ಧೂಪ, ದಶಾಂಗ ಧೂಪ ಅಂತ ನಾವು ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ಮಲೆನಾಡು ಕಡೆ ಎಲ್ಲ ಒಂದು ಧೂಪದ ಮರ ಅಂತ ಇಷ್ಟು ದೊಡ್ಡದು, ಅದರಿಂದ ಈ ಅಂಟು ಬಂದಂಟು ಬರ್ತದೆ. ಇಷ್ಟು ಒಳ್ಳೆಯ ಶುದ್ಧ ಧೂಪ, ಅದು ಇಷ್ಟು ಇಡೀ ಹಾಲಾಗಲಿ ರೂಮ್ ಆಗಲಿ ಮಂದಿರ ಹೊಗೆ ತುಂಬಿದರೂ ಒಂದು ಚೂರು ಕಣ್ಣಿಗೆ ಗೊತ್ತಾಗಲ್ಲ. ಅಷ್ಟು ಒಳ್ಳೆಯದದು. ಅದಕ್ಕಾಗಿ ಬಿಳಿಗಾಗಿ ಬರ್ತದೆ ಹೊಗೆ, ಅದು ಭಾಳ ಅಂಥದ್ದು ಧೂಪ ಏರಿಸಿದ್ವಿ. ಆಮೇಲೆ ಒಂದು ಏನು ಮಾಡಬೇಕಂತಂದರೆ ಇನ್ನೊಂದು ದ್ರವ್ಯ, 8ನೇ ದ್ರವ್ಯ ಫಲ, ಅಡಿಕೆ, ಯಾಲಕ್ಕಿ, ಶ್ರೀಫಲ, ತೆಂಗಿನಕಾಯಿ, ಕೊಬ್ಬರಿ, ಗೊತ್ತಾಗ್ತಲ್ಲ, ಬಾದಾಮಿ, ಕಾಳು ಮೆಣಸು, ಇದು ಕಮಲದ ಬೀಜ ಯಾವುದು ಇದೆಯಾ, ಒಣಗಿದ್ದು ಹೌದು, ದ್ರಾಕ್ಷಿನೂ, ಆದರೆ ಅದಕ್ಕೆ ಇರುವೆ ಎಲ್ಲ ಬರ್ತವೆ. ನಾವು ಅದನ್ನು ನೋಡ್ಕೊಳ್ಬೇಕಲ್ಲ. ಇವೆಲ್ಲ ಬರ್ತವೆ, ಇನ್ನೂ ಎಲ್ಲ ಬಂದು ಕುತ್ಕೊತವೆ. ಅಂಥದ್ದೆಲ್ಲ ಬೇಡ. ಒಳ್ಳೆಯ ವಸ್ತುನ, ಕಾಳು ಮೆಣಸು ಖಾರ ಇರ್ತದೆ ಮಹಾರಾಜ, ಮತ್ತು ಲವಂಗೇನು ಸಿಹಿ ಇರ್ತದೆ. ಕೆಲವು ಹೂವು ಭಾಳ ಖಾರ ಇರ್ತದೆ, ಕೈ ಇರ್ತವೆ, ನಿಮ್ಗೆ ಗೊತ್ತಿಲ್ಲ. ಕೆಲವು ನಿಮ್ಗೆ ಗೊತ್ತಿಲ್ಲ. ಲವಂಗನೂ ಅದು ಹೂವೇ, ಅದೇನು ಬೇರೆ ಅಲ್ಲ. ಹೌದಾ? ಅದು ಎಷ್ಟು ಖಾರ ಇರ್ತದೆ. ಅದೇ ಥರ ಅದಕ್ಕೇನಿಲ್ಲ, ನಿಮಗೆ ಏನು ಶಕ್ತಿ ಐತೆ ಅದನ್ನು ಏರಿಸಿರಿ. ಆದರೆ ಅದು ಫಲ ಇದೆ, ಅದಕ್ಕಾಗಿ ನೀವು ತಗೊಂಡು ಬಂದು ದ್ರವ್ಯ ಏರಿಸ್ತಿರಲ್ಲ, ಆ ಫಲ ಏರಿಸಾಗ ಏನಂತ ಹೇಳ್ತೀರಿ? ಓಂ ರೂಂ ಶ್ರೀ ಶಾಂತಿನಾಥ ಜಿನೇಂದ್ರಾಯ ಮಮ ಜನ್ಮ ಮೋಕ್ಷ ಫಲಪ್ರಾಪ್ತಾಯ ಫಲಂ ನಿರೂಪಂ. ಎಲ್ಲರೂ ಒಂದು ಕೈ ಹಿಡ್ಕೊಳ್ಳೋದು, ಒಬ್ಬರು ಕಾಯಿ ಹಿಡ್ಕೊಳ್ಳೋದು, ಒಂದು ಕೊಬ್ಬರಿನ, ಒಂದು ಶ್ರೀಫಲ ಹಿಡ್ಕೊಳ್ಳೋದು, ಎಲ್ಲ ಕೈ ಎತ್ಕೊಳ್ಳೋದು. ಊಟ ಮಾಡೋದು ಹಂಗೆ ಮಾಡಬೇಕು. ನೋಡಿರಿ, ಆ ಮೋಕ್ಷದ ಫಲ ತಾವೇ ಪಡ್ಕೊಂಡಿರೋದು ನನಗೆ ಪ್ರಾಪ್ತ ಆಗಲಿ ಮಮ ಅಂತೇಳಿ ಪ್ರತಿಯೊಂದು ದ್ರವ್ಯ ಏರಿಸಾಗ ಭಗವಂತನ ಹೆಸರಲ್ಲಿ ಮಮ ಅಂತ ಹೇಳ್ಬೇಕು. ನೀವು ಯಾರು ಹೇಳೋದೇ ಏನು ಹೇಳಲ್ಲ, ಹೇಳೋದೇ ಇಲ್ಲ. ಇದನ್ನು ಹೇಳಿ ಏರಿಸಬೇಕು. ಅವ್ರಿಗೆ ಭಗವಂತನ ಹೆಸರಲ್ಲಿ ಅವ್ರಿಗೆ ಏರಿಸ್ತಾ ಇದ್ದೀನಿ, ನಂದು ಕರ್ಮ ನನಗೆ ಮೋಕ್ಷ ಪ್ರಾಪ್ತ ಆಗಲಿ. ಆಮೇಲೆ ಅರ್ಘ್ಯಂ ನಿರೋಪಾಮಿ ಅಂತೇಳಿ ಅದನ್ನು ನೀವು ಹೇಳಿ, ಅರ್ಘ್ಯಂ ಅಂತೇಳಿ ಒಂದು ಅರ್ಘ್ಯ ಕೊಡಬೇಕು. ಮನೆಯಲ್ಲಿ ಬಂದಾಗಲೂ ಹಾಗೆ ಮಾಡಬೇಕು. ನೀವು ಒಂದು ಅರ್ಘ್ಯ ಕೊಟ್ಕೊಂಡು ಮತ್ತು ಆ ನಂತರ ಉದಕ ಚಂದನ ತಂಡುಲ ಪುಷ್ಪ ಕೈ ಚೆರುಸು ದೀಪಸು ಧೂಪ ಫಲಾರ್ಘ್ಯ ಕೈ ಧವಲ ಮಂಗಲ ಗಾನರವಾಕುಲೆ ಜಿನಗೃಹೆ. ಮನೆಯಲ್ಲಿ ಬಂದಾಗ ಮಮ ಗೃಹೆ ಮುನಿನಾಥ. ಮಂದಿರದಾಗಾದರೆ ಓಂ ಹ್ರೀಂ ಶ್ರೀ ಶಾಂತಿನಾಥ ಜಿನೇಂದ್ರಾಯ ಮಮ ಅನರ್ಘ್ಯ ಪದ ಪ್ರಾಪ್ತಾಯ ಅರ್ಘ್ಯಂ ನಿರೂಪಂ. ಇದು ಮಹಾರ್ಘ್ಯ. ಪೂಜೆ ಮಾಡಲು ಹಾಗೆ ಮಾಡಬೇಕು. ನೀವು ಮನೆಯಲ್ಲಿ ಬಂದಾಗಲೂ ನೀವು ಏನು ಮಾಡ್ತೀರಿ, ಒಂದೇ ಅಡಿಗೆ ಕೊಟ್ಟು ಮುಗಿಸಿ ಬಿಡ್ತೀರಿ. ಮೊದಲೇ ಅರ್ಘ್ಯಂ ನಿರೂಪಮಿ ಅಂತ ಕೊಡೋದು, ಕಡೆಗೆ ಆಮೇಲೆ ಉದಕ ಚಂದನ, ಇಲ್ಲಾಂದರೆ ಜಲಗಂಧ ಅಕ್ಷತ ಪುಷ್ಪಚರು ದೀಪ. ಅಕ್ಷತ ಅದೇನೋ ಒಂದು ಆ ಕಡೆ ಬೆಳಗಾವಿ ಕಡೆ ಭಾಷೆಯಲ್ಲಿ ಹೇಳ್ತಾರಲ್ಲ,
ಜಲಕಂದ ಅಕ್ಷತ ತಂದೇನಾ ಜನರಿಗೆ ಪೂಜೆ ಮಾಡಿ, ಗೊತ್ತಾಗ್ತಾ? ಈ ರೀತಿ ಹೇಳಿ ಆಗ ನೀವೇನು ಮಾಡಬೇಕು, ಆ ಪೂಜೆ ಆದಾಗ ಶಾಂತಿಂ ಸರ್ವಲೋಕ ಶಾಂತಿಂ ಶಾಂತಿದಾರ ನಿರ್ವಪಾಮಿತಿ, ಅದನ್ನು ಸ್ವ ಹೇಳೋದಿಲ್ಲ. ಏನು ಹೇಳೋದಿಲ್ಲ? ಶಾಂತಿದಾರ ಮಾಡಿದಾಗ ಸ್ವ ಹೇಳೋದಿಲ್ಲ, ನಿರ್ವಪಾಮಿತಿ ಅಷ್ಟೇ. ಮತ್ತು ಸ್ವ ಹಂಗಾಗ್ಬೋದು, ಇಲ್ಲ ಸ್ವ ಇಲ್ಲ, ನಿರ್ವಪಾಮಿತಿ. ಅಷ್ಟ ಪ್ರಾತ್ಯಹಾರ್ಯನು ಸ್ವಹ ಅಂತಾರೆ ಮಹಾರಾಜ್. ಎಲ್ಲದಕ್ಕೂ ಸ್ವ ಏನು ಹೇಳಿ ಸ್ವಹ ಅಂತ ಸ್ವ ಎಲ್ಲ ಇಲ್ಲ, ಹಂಗಿಲ್ಲ. ಸ್ವ ಮಂತ್ರ ಜಪ ಮಾಡುವಾಗ 90 ಭಾಗ ಮಂತ್ರಗಳಿಗೆಲ್ಲ ನಮ ಶಬ್ದ ಬರ್ತದೆ. ಕೆಲವು ಮಂತ್ರಗಳಿಗಷ್ಟಕ್ಕೆ ಸ್ವಹ ಇಲ್ಲ ಐತೆ, ಕೆಲವು ಮಂತ್ರಗಳಿಗೆ ಸ್ವ ಐತೆ, ಬಾಕಿ 90 ಭಾಗ ಎಲ್ಲ ನಮ ಶಬ್ದ ಬರ್ತದೆ. ಆಮೇಲೆ ಪುಷ್ಪಾಂಜಲಿ ಕ್ಷೇಪತಿ, ಕ್ಷೇಪ ಅಂದ್ರೆ ಅದು ಗೊತ್ತಾಯ್ತಾ? ಅದಕ್ಕೂ ಸ್ವ ಹೇಳೋದಿಲ್ಲ, ಆಯ್ತಾ? ಇದು ಮಾತ್ರ ಅಡುಗೆ ಕೊಟ್ಟರೆ ಅಂದರೆ ನೀವು ಅದಕ್ಕೇನು ಸ್ಥಾಪನೆ ಮಾಡೋದು ಕೆಲಸ ಇಲ್ಲ, ಗೊತ್ತಾಯ್ತಾ? ನಿಮಗೆ ಅಡುಗೆ ಒಂದೇ ಕೊಟ್ಟರೆ ಅಂತಂದರೆ ಸ್ಥಾಪನೆಯೂ ಇಲ್ಲ, ನಿಮ್ಗೆ ಇದು ಮಾಡೋದು ಕೆಲಸ ಇಲ್ಲ. ಯಾವುದು? ಜಲ ಅಲ್ಲ, ಶಾಂತಿದಾರೆ ಮತ್ತು ಪುಷ್ಪಾಂಜಲಿ ಮಾಡೋದು ಕೆಲಸ ಇಲ್ಲ. ಮಾತ್ರ ಅಡುಗೆ ಕೊಟ್ಟರು, ಪೂರ್ಣ ಪೂಜೆ ಮಾಡಿದರೆ ಇದು ಮಾಡಬೇಕು, ಗೊತ್ತಾಯ್ತಾ? ಇದಾದಮೇಲೆ ಲಾಸ್ಟಿಗೆ ಅದರಲ್ಲಿ ಪೂಜೆ ಎಲ್ಲ ಆದಮೇಲೆ ಆ ಸ್ಥಾಪನಾ ಪೀಠದಲ್ಲಿ ಚಂದನದ ನೀರನ್ನು ಬಿಟ್ಟು ಅದನ್ನೇನಂತೇಳಿ ಜಿನವರತಿ ಆಸಿಕ ಲೀಜಿ ಅಂತೇಳಿ ಬಂಗೋಕೆ ಪಾಕಕಟ್ಟೆ ಅಂತೇಳಿ ಈ ರೀತಿ ಮಾಡಿ ಅದನ್ನು ಹಣೆಗೆ ಹಚ್ಚೋದು, ಗೊತ್ತಾಯ್ತಾ? ಈ ರೀತಿ ಮಾಡೋದು. ಅರಿಗಾವಳಿ ಅಂದಕ್ಕೂ ಈ ಅರಿಗೆ ಸೇರಿಸಿಟ್ಕೊಂಡಿದ್ರಲ್ಲ, ಮತ್ತು ಅರಿಗೆ ಅಂದಕ್ಕೂ ನೀವು ಅವಾಗಲೂ ಬೇರೆ ತಗೊಳ್ಳೋಲ್ಲ. ಇದನ್ನು ತಗೊಳ್ಳೋದು ನಿಮ್ದು ಅದರಾಗೆ ಹೋಗಿರ್ತದೆ, ಮಂತ್ರ ಎಲ್ಲಿ ಹೋಗಿರ್ತದ, ನಿಮ್ದು ಏನೋ ಇಲ್ಲಿ ಹುಡ್ಕೋಕೋತೀವಿ, ಎಲ್ಲಿ ಐತಿದ್ರೆ ಅಲ್ಲೇ ಐತೋ ಇಲ್ಲೈತೋ, ಇಲ್ಲ ಕೊಡ್ರಿ ಇಲ್ಲ ಕೊಡ್ರಿ ಆಗೋದು, ಅವ್ರ ಪೂಜೆ ಮುಂದೆ ಹೋಗಿರ್ತದೆ. ಅದಕ್ಕೆ ನೀವು ಈ ಕೈಲಿ ಗ್ರಂಥ ಇಟ್ಕೊಂಡು ಈ ಕೈಲಾಗ ಅಥವಾ ಪ್ಲೇಟ್ನಾಗ ಅಡುಗೆ ಇಟ್ಕೊಂಡು ಈ ರೀತಿ ಮಾಡಿ, ಗೊತ್ತಾಯ್ತಾ? ಕೇಳಿದ? ಪ್ರಭುದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಗುರುದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪ್ರಭು ಎಲ್ಲರಿಗೂ ಸದ್ಬುದ್ಧಿ ಪ್ರಾಪ್ತ ಆಗಲಿ, ಸನ್ಮಾರ್ಗದ ಪ್ರಾಪ್ತಿ ಆಗಲಿ, 3 ಲೋಕದ ಎಲ್ಲ ಜೀವಾತ್ಮರಿಗೂ ಮೋಕ್ಷದ ಪ್ರಾಪ್ತಿ ಆಗಲಿ ಅಂತೇಳಿ ಪರಮ ಪೂಜ್ಯ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಜಿ ಮಹಾರಾಜ ಕಿ ಜೈ. ನಾಳೆ ನಿಯಮ ನಾಡ್ದು ಪೂಜೆಗೆಲ್ಲ ದ್ರವ್ಯಗಳನ್ನು ತಯಾರು ಮಾಡಿ ಇಟ್ಕೊಳ್ಳಿ. ಸಣ್ಣ ಕೊಬ್ಬರಿ ಹೋಳು ಮಾಡ್ಕೊಳ್ಳಿ, ಅದನ್ನು ತುರಿದು ಮಾಡ್ಕೊಳ್ಬೇಕು. ಬೆಳಿಗ್ಗಿದ್ದದ್ದು ದೀಪಕ್ಕೆ ಎಲ್ಲ ಹೇಳಿದವಲ್ಲ, ಈ ರೀತಿ ಗೊತ್ತಾಗ್ತಲ್ಲ, ಬೆಳಿಗ್ಗೆ ಚೆರುದು ಹಳದಿ ಸೇರಿಸಿದ್ರೆ ಅದು ದೀಪ, ಅದಕ್ಕೂ ದೀಪ, ಗೊತ್ತಾಯ್ತಾ? ಎಲ್ಲ ರೆಡಿ ಮಾಡ್ಕೊಳ್ರಿ. ನಾಳೆ ನಿಯಮ ಅದೇ, ನಾಡ್ದಿಂದ ಎಲ್ಲರೂ ಎಲ್ಲ ಪೂಜೆ ಕಲ್ತು